ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಬರ್ರಿ ಇವತ್ತು ಸೋಮವಾರ ಅಲ್ಲ, ಇಲ್ಲ ಬುಧವಾರ. ಸೋಮವಾರ ನೀನೇ ಏನಿತ್ತು? ಸೋಮವಾರ ಫ್ರೆಂಡ್ಸ್. ಇವತ್ತಿನ ಬ್ಲಾಗು ಸಾಯಂಕಾಲದಿಂದ ಸ್ಟಾರ್ಟ್ ಮಾಡೀನಿ. ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮನೆ ಕೆಲಸ ಎಲ್ಲ ಮುಗ್ದೈತಿ ಅಂತ ನೋಡಿದ್ವಿ, ಇರಿಬೇಕ್ತೇವೆ ನೋಡಿ, ಹಂಗೆ ಇಟ್ಟಿದ್ದೇವೆ ನೋಡಿ. ಹಂಗೆ ಇಡಬಾರ್ದು ನಮ್ಮಿಂದ. ನಾನು ನಿತ್ಯ ಪೂಜೆ ಮಾಡಿದ ತಕ್ಷಣ ಅಂತ ನೋಡಲ್ಲ, ಆ ಪ್ಲೇಟಿಗೆ ಹಾಕ್ತೇವೆ. ಸಣ್ಣ ನೀರಿಡಿ. ಹಾ ಹಾ, ನೀ ಎಲ್ಲದಿ? ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ನಾವು ಯಾಕೆ ಕುಂತಾಳ. ತಡ್ರಿ ಆಕಿ ಚೇರು ನೋಡ್ರಿ ಹೆಂಗಾಗೈತಿ. ಅಯ್ಯೋ ಫ್ರೆಂಡ್ಸ್, ಆಕೆ ಎತ್ಕೊಂಡ್ರು ಸಿದೆ ನೋಡ್ರಿ. ನಮ್ಮ ಮಮ್ಮಿ ದೀಪ ಹಚ್ಚಾಳ. ದೀಪ ಹಚ್ಚಾರ ನೋಡ್ರಿ. ನಾವು ಇಲ್ಲಿ ಕುಂತಾಳ ಹೊರಗೆ ರಂಗೋಲಿ ಹಾಕಿ ಹೂವನ್ನು ಇಟ್ಟಿದ್ದು. ನಿನ್ನೆ ಅಣ್ಣಮ್ಮ ದೇವ್ರಿಗೆ ಕೊಟ್ಟಿದ್ದು. ಏನೋ ಈ ಥರ ಕೊಟ್ಟಾರ. ನನ್ನ ತುಳಸಿ ಗಿಡಕ್ಕೆ ಬಂದಿಟ್ಟಾರ ನೋಡಿರಿ. ರಂಗೋಲಿ ಎಲ್ಲ ಹಾಕಿ ಪೂಜೆ ಹಚ್ಚಿ ಚಹಾ ಕುಡಿಯೋಕೆ ಕೂತಾರ. ಇದೇ ಸಾಂಗ್ ಹಚ್ಚಿತ್ತು. ಮನೆ ಕೆಲಸ ಎಲ್ಲ ಮುಗ್ದೈತಿ ನೋಡ್ರಿ. ಅದ ಇದು ಏನೋ ಪಾತ್ರೆ ತಿಕ್ಕಿಟ್ಟಾರ. ಕಸ ಗುಡಿಸ್ಚಕ್ಕೆ ಹೋಗಿ ಅನ್ನ ಸಾಂಬಾರು ನೋಡ್ರಿ ಇಲ್ಲ ಐತಿ. ದೋಸೆ ಹಾಕಿಟ್ಟಾರ ನೋಡ್ರಿ. ಈ ನೀರು ಹೆಂಗೆ ಇರ್ಕೊಂಡವು, ಫುಲ್ ಇರ್ಕೊಂಡವು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀವಿ. ಏನು ಗುಡ್ಡೆ ಬಿಸ್ಕೆಟ್ ನಾವೇನು ಪ್ರೆಗ್ನೆಂಟ್ ಇದ್ದಾಗ ಎಷ್ಟು ತಿಂತಿದ್ದೆ. ಅತಿ ಪ್ರೆಗ್ನೆಂಟ್ ಇದ್ದಾಗ, ನೀನು ಪ್ರೆಗ್ನೆಂಟ್ ಇದ್ದಾಗ, ನೀವಿಬ್ರು ಹುಟ್ಟಿದಾಗ ನಿಮಗೂ ಇವನ್ನ ತಿನ್ನಿಸ್ತಿದ್ದೆ. ಎಷ್ಟೋ ದಿವಸದ ಕಾಲಲ್ಲೂ ಯಾವಾಗ ಅದು ತಿಂದು ತಿಂದು ಮಾರಿ ಹೊಡೆದು ಬಿಡುತ್ತೆ ನೋಡು. ಮ್ಯಾರಿಗೋಲ್ಡ್ ಹಿಡ್ಕೊಂಡ್ವಿ, ಬಿಟ್ಬಿಟ್ಟೆ. ಭಾಳ ಸಿಹಿ ಅರ್ಸಕ್ ಕುಂತು ಮಾರಿ ಹೊಡೆದಂಗ ಬಿಟ್ಬಿಟ್ಟಿದ್ದೆ. ಮತ್ತೆ ಹೊಳ್ ತಗೊಂಬಂದಿ. ಮ್ಯಾರಿಗೋಲ್ಡು ಹಿಡ್ಕೊಂಡಿದ್ದೆ ನೀನು, ನಾನಲ್ಲ. ನನಗದು ಇಷ್ಟ. ಅದೊಂಥರ ಸೆರ್ಲೆಕ್ಸ್ ಮಾಡ್ಕೊಂಡು ತಿಂತೀನಿ ನಾನು. ಮಾಡು ಬಾಯಿ ಗಟ್ಟಿಗೆ ಹಿಡ್ಕೊಂಡು ಕುಂತ್ಬಿಡ್ತಾ. ತಿನ್ನ ನಾವ್ಯಾ ಯಾಕೆ ಅವ್ರ ಅಜ್ಜಿ ಒಂಚೂರು ಕಾಣಿಸ್ಲಿಲ್ಲ ಅಂತಂದ್ರೆ ಅಳಕ್ಕ ಸ್ಟಾರ್ಟ್ ಮಾಡ್ತಾಳೆ ಫ್ರೆಂಡ್ಸ್. ಈಗ ಅಲ್ಲಿ ಅಣ್ಣಮ್ಮ ಇವತ್ತು ಇದನ್ನ ಮಾಡ್ತಾರ, ಎತ್ತಾರ, ಇಳ್ತಾರ, ಏನು ಅಲ್ಲಿ ಹೋಗ್ತಾರಂತ. ಇವಾಗಕ್ಕೆ ಒಂದೊಂದು ನಾಟಕಗಳನ್ನು ನೋಡಬೇಕು ಇವಾಗ ನಾವು. ಅಳೋದು, ಮುನ್ಸ್ಕೊಳೋದು ಮಾಡ್ತಾಳೆ. ಅವ್ರ ಅಜ್ಜಿ ಬಂದ ತಕ್ಷಣ ಏನೂ ಇರಲ್ಲ, ಆಕೆ ಗುಟ್ಟಾಗ ಆಟಾಡ್ತಾಳೆ. ಯಾಕತ್ತದು ಸುಸ್ತು, ನಿದ್ದೆ ಮಾಡಿ ಮಾಡಿ ಆಗೈತಿ. ಹೌದಿಲ್ಲವೇ? ಮತ್ತೆ ನಿನ್ನೆ ಅಲ್ಲಿ ಡಿಸೆಂಟ್ ಆಗಿದ್ಲು, ಇವತ್ತು ಯಾಕೆ ತಣ್ಣಾಗಿದ. ಏನು ತಿನ್ನ ನೋಡ್ರಿ, ತಿನ್ನಕ್ಕೂ ಅಳ್ತಾಳಕಿ. ಈಕಿ ಹಿಂಗೆ ತಿನ್ನಲಿಲ್ಲ ಅಂದ್ರೆ ನಾವು ತಿನ್ನೋದು. ಬೇರೆದವರು ಯಾರಾದ್ರೂ ಈಗ ನಮ್ಮ ಮಮ್ಮಿ ತಿಂದ್ರ ನಾನು ಚಹಾ ಕುಡಿಯೋದಿತ್ತ ನಾ ತಿನ್ಸಕ್ಕೋರು ತಿಂತಾ ನೀನ. ಮತ್ತು ಅವ್ರ ಮಮ್ಮಿಗೆ ಬಯಸ್ತಾಳೆ ನೋಡ್ರಿ. ನವ್ಯ ಹಿಂಗೆ ಮಾಡ್ತಾಳೆ ಫ್ರೆಂಡ್ಸ್. ನವ್ಯ ಹಿಂಗೆ ಮಾಡ್ತಾಳೆ ನೋಡ್ರಿ. ಮತ್ತು ಇದೊಂದು ಮಾಡ್ತಾಳೆ, ಇದೊಂದು ಜೋಳಿ ಎಲ್ಲರಿಗೂ ದಾನ ಮಾಡ್ತಾಳೆ ನೋಡ್ರಿ ಅಲ್ಲಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀವಿ. ಫ್ರೆಂಡ್ಸ್ ನೋಡ್ರಿ, ಈಗ ರಾತ್ರಿಗೆ ಪಾಯಸ ಮಾಡಿದೆ. ಮತ್ತು ಹಿಟ್ಟನ್ನು ಕೂಡ ರುಬ್ಬಿಟ್ಟಿನಿ ನೋಡ್ಬೋದು. ಹೊಸ ಕುಕ್ಕರ್ ತೊಗೊಂಬಂದಿದ್ದಿಲ್ಲ, ಅದ್ರ ಒಂದು ಸ್ವಲ್ಪ ಪಾಯಸ ಮಾಡೀನಿ. ಅನ್ನ ಸಾಂಬಾರು ಹಂಗೆ ಉಳ್ದೈತಿ. ಮಧ್ಯಾಹ್ನ ಉಂತಾರ ಬಂದು ಅಂತಂದು ನಮಿತ ಸ್ಕೂಲಿಂದ ಬಂದು ಉಂತಾಳ ಅಂತ ಮಾಡಿದ್ದೆ. ನಮಿತಾನು ಊಟ ಮಾಡಲಿಲ್ಲ.
ನಮ್ಮವನು ಊಟ ಮಾಡಲಿಲ್ಲ, ಹೊಟ್ಟೆ ಹಸ್ತಿಲ್ಲವ ಅಂತೇಳಿ ಹಂಗೆ ಕೂತ್ಕೊಂಡ್ಲು. ಚಹಾ ಕುಡಿದ್ಲು ಸಂಜೆ ಮುಂದೆ. ಕಾಫಿ ಕುಡ್ದಕ್ಕಿನ ನಮ್ಮ ತಂಗಿಯರ ಮನೆಗೆ ಹೋದ್ಲು. ಅಲ್ಲಿ ನಮ್ಮನ್ನ ಇವತ್ತು ಇದನ್ನು ಮಾಡ್ತಾರೆ ವಿಸರ್ಜನೆ. ಹಾಗಾಗಿ ಹೋಗಿ ಇವತ್ತೊಂದಿನ ನೋಡ್ಕೊಂಬರ್ತೀನಿ ಅಂತ ಹೋದ್ಲು. ಹೋದಾಕಿ ಬರಲೇ ಇಲ್ಲ ಹೊಳ್ಳಿ. ಹಾಗಾಗಿ ಆಕಿ ಪಾಲಿಂದ ಅನ್ನ ಹಂಗೆ ಉಳ್ದೈತಿಲ್ಲ. ಸ್ವಲ್ಪ ಐತೆ ಅನ್ನ, ನಾನು ಅಂಕಾರ ಊಟ ಮಾಡೋಕ್ಕಲ್ಲ. ಒಂದು ಸ್ವಲ್ಪ ಇದನ್ನು ಏನು ಪಾಯಸ ತಿಂದ್ಬಿಡ್ತೀನಿ. ಬ್ಯಾಕ್ ಕ್ಯಾಮ್ರದಿಂದ ತೋರಿಸ್ತೀನಿ ರೀ. ನೋಡಿರಿ, ಹೊಸ ಕುಕ್ಕರ್ನಾಗ ಫೋನು ಎಲ್ಲ ಕಾಣ್ತೈತಿ. ಸೌಂಡ್ ಕಡಿಮೆ ಇಡ್ರಿ. ಪಾಯಸ ಹಿಂಗಾಗೈತಿ. ನಮ್ಮವ್ಗೆ ಇಷ್ಟ. ನಾವು ಹೊಸ ಪಾತ್ರೆ ತಂದೀವಿ ಅಂತ ಮಾಡಿದ್ದೆ. ಆಕಿನ ತಿಂತಾಳೆ ಅಂಥೇಳಿ ಬರ್ತೀನಿ ಅಂತ ಹೋದ್ಲು. ಹೊಳ್ಳಿ ಆ ಹುಡುಗರು ಬಿಡಲಿಲ್ಲ ಅಂತ. ಹಾಗಾಗಿ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೋಗ್ಯಾಳ. ಆಕಿ ಪಾಲಿನ ತೆಗೆದು ಇಡ್ತೀನಿ. ಬೆಳಿಗ್ಗೆ ಬರ್ತಾಳಲ್ಲ ತಿಂತಾಳೆ ಅವಾಗ. ಪಾಯಸ, ಅನ್ನ ಸಾರು ಪಾಯಸ ಹೆಂಗಾಗೈತಿ? ಚೆನ್ನಾಗೈತಿ. ಸಕ್ಕರೆ ಆಗೈತೆ? ಎಲ್ಲ ಕರೆಕ್ಟ್ ಆಗೈತಿ. ಸಾಂಬಾರು ಬಿಸಿ ಮಾಡ್ಬೇಕು. ಬಿಸಿ ಮಾಡಲಿಲ್ಲನ ಹಂಗೆ ಉಂಡ್ರೆ ಹಿಂಗೆ ನೋಡಿ. ಚಿಕ್ಕದ್ರ ಮ್ಯಾಗ ಇದನ್ನ ಇಟ್ರೆ ಇದಾಗ್ಬಿಡ್ತಾವೆ, ಜಾರ್ಕೊಂಡು ಬಿಟ್ಬಿಡ್ತಾವೆ. ಬಿಸಿಗೆ ಇಟ್ಬಿಡ್ತೀನಿ ರೀ. ಈಗ ಬಿಸಿ ಮಾಡಿ ಇಟ್ನಂದ್ರೆ ಮತ್ತು ನಾಳೆಗೆ ಏನಾಗಲ್ಲ. ಮಧ್ಯಾಹ್ನ ಮಾಡಿದ್ದೆ, ನಾಳೆಗೆ ಇಡ್ಲಿಗೇನೋ ಬರ್ತೈತಿ. ಇಡ್ಲಿಗೆ ಕಾಯಿನ ತುರಿದಿಡ್ಬೇಕು. ಹಿಟ್ಟು ನೋಡಿ ರುಬ್ಬಿ ಇದನ್ನು ಕಲ್ಲು ಹೇರಿಟ್ಟಿನಿ. ಒಡೆದೈತೆಲ್ಲ, ಬಿಸಾಕಿಲ್ಲ, ಹಂಗೆ ಇಟ್ಕೊಂಡು ನಾನು ಬಿಸಾಕಕ್ಕೆ ಹೋಗಿಲ್ಲ. ಬಾದಾಮಿ ಗೋಡಂಬಿ ಮೊನ್ನೆ ತೊಗೊಂಬಂದಿದ್ದೆ ಮೆಟ್ರೋದಿಂದ, ಅವನ್ನ ಹಾಕಿಟ್ಟಿನಿ ಬಾಕ್ಸ್ ಒಳಗೆ. ಈಗ ಪಾಯಸ ಮಾಡೋಕ್ಕೆ ಬೇಕಾಗಿತ್ತಲ್ಲ, ಹಾಗಾಗಿ ಹೊರಗೆ ತೆಗೆದಿಟ್ಟಿದ್ದೆ. ನಾವೆಂದಂಕರ ಊಟ ಆಗೈತಿ ಫ್ರೆಂಡ್ಸ್. ಊಟ ಮಾಡಿದ್ಲು ನಮ್ಮ ನಾವೇ. ಅನ್ನ ಸಾರು ಉಣ್ಸೀನಿ. ಇನ್ನು ಪಾಯಸ ತಿನ್ನಿಸಿಲ್ಲಕ್ಕಿಗೆ, ತಿನ್ನಿಸ್ಬೇಕೀಗ. ನಾನು ಕುಟಾಗ ಒಂಚೂರು ತಿನ್ನಿಸ್ತೀನಿ. ನಾನೇನು ಅನ್ನ ಉಣ್ಣಕ್ಕೆ ಹೋಗಲ್ಲ, ಲೇಟಾಗಿ ತಿಂದಿದ್ನೆ. ಹಾಗಾಗಿ ನಾವೇ ಹೋಗಿತ್ತು ನೋಡಿ. ಅಜ್ಜಿ ಎಲ್ಲಿ ಹೋದ್ಲು? ಹಾಂ, ಅಜ್ಜಿ ಬೇಕಾನ? ಅಜ್ಜಿ ಬೇಕಾ? ಹಾಂ ನವಕ್ಕ, ಅಜ್ಜಿ ಬೇಕಾ? ಅಜ್ಜಿ ಹೌದಾ? ಅಳಾಕೊಂತಿದ್ಲು ಅಜ್ಜಿ ಬೇಕಂತೇಳಿ. ಅಜ್ಜಿ ಬೇಕಂತ ಹೇಳ್ತಾಳೆ. ಎದಕ್ಕೆ ಹೇಳ್ತಾಳೆ? ಒಟ್ಟು ಅಳ್ತಿರ್ತಾಳೆ ಒಂದೊಂದು ದಿವಸ. ಮಕ್ಕೊಂತೀಯ? ನಿದ್ದೆ ಬಂದೈತೆ? ಈಗ ಒಂದು ಸ್ವಲ್ಪ ಪಾಯಸ ತಿಂದು ಮಕ್ಕೊಂಬಿಡಣ್ರಿ. ಫ್ರೆಂಡ್ಸ್ ನೋಡ್ರಿ, ರಾತ್ರಿ ಅಷ್ಟು ವೀಡಿಯೋ ಮಾಡಿಕೊಂಡೆ. ಮತ್ತು ಹೊಳ್ಳಿ ಕಂಟಿನ್ಯೂ ಬೆಳಿಗ್ಗೆ ಮಾಡಾಕತ್ತೀನಿ. ನಮ್ಮ ನವ್ಯಾಗ ಸ್ನಾನ ಮಾಡಿಸಿ ರೆಡಿ ಮಾಡಿ ನಿಂದಿರ್ಸೀನಿ. ನಾನು ಫ್ರೆಶ್ ಅಪ್ ಆಗಿ ಬಂದೆ. ಈಗ ಅಡುಗೆ ನಾಷ್ಟಕ್ಕೆ ಇಡ್ಲಿ ಮಾಡಿದ್ದೆ, ಚಟ್ನಿ ಮಾಡಿದ್ದೆ. ನಮ್ಮಿಂದ ತೊಗೊಂಡು ಹೋದ್ಲು, ನಮ್ಮ ಮನೆಯವರು ತೊಗೊಂಡು ಹೋದ್ರು. ಅವರಿಗೆ ಹಿಟ್ಟು ಇದು ಬಂದಿದ್ದೇ ಇಲ್ಲ, ಉಬ್ಬಿ ಬಂದಿದ್ದಿಲ್ಲ. ಸೋಡಾ ಪುಡಿ ಹಾಕಿದ್ದೆ ಒಂದು ಸ್ವಲ್ಪ, ಆದ್ರೂ ಅಷ್ಟು ಉಬ್ಬಿ ಬಂದಿಲ್ಲ. ಸಾಫ್ಟ್ ಇದ್ದು, ಉಬ್ಬಿ ಬಂದಿದ್ದಿಲ್ಲ. ಹಾಗಾಗಿ ಅವನ್ನ ಕೊಟ್ಟು ಕಳಿಸಿದೆ, ಇನ್ನೇನು ಮಾಡೋದಂತೇಳಿ. ಈಗ ನಮಗೆ ಚೆನ್ನಾಗೇ ಬಂದು ಚಲೋನ ಬಂದವು. ನೋಡಿರಿ, ಇಷ್ಟು ಚಲೋ ಬಂದವು ನಮಗೆ. ಅವರಿಗೆ ಬೆಳಿಗ್ಗೆ ಥಂಡಿ ಬೇರೆ ಇರುತ್ತೆ ನೋಡ್ರಿ. ಹಾಗಾಗಿ ಒಂದು ಒಬ್ಬಿ ಮಾಡಿಬಿಟ್ಟಿದ್ದೆ. ಅಂದರೆ ಒಂದು ಸೆಟ್ ನಮ್ಮಿತ್ತಾಗ ಅವ್ರ ಅಪ್ಪಗೆ ಅಕ್ಕವು, ನಮ್ಗೆ ಅಕ್ಕವು ಅಂಥೇಳಿ. ಮತ್ತು ಈಗ ನಮ್ಮವ್ವ ನಮ್ಮ ತಂಗಿ ಮನೆಗೆ ಹೋಗಿದ್ಲು, ಬಂದಲ್ಲ, ಸಾಲದಿಲ್ಲ, 4 ಉಳಿದಿದ್ವು. ಹಾಗಾಗಿ ಇರ್ರಿ ಒಂದು ನಿಮಿಷ. ಸಾಲದಿಲ್ಲ ಅಂಥೇಳಿ ಇಟ್ಟೆ. ಚಲೋನ ಬಂದವು ನೋಡ್ರಿ. ಹಿಟ್ಟು ಹುದಿಗೆ ಬಂದಿತ್ತು. ಒಂದು 8 ಗಂಟೆಗೆ ಮಾಡಿದ್ರೆ ಚಲೋ ಬರ್ತಾವೆ ಇಡ್ಲಿ. ಬೆಳಿಗ್ಗೆ ಒಂದು 6 ಗಂಟೆ, 6:30ಗೆ ಇಟ್ಟನೆ ಅಂದ್ರೆ ಹಿಂಗೆ ಬರೋದಿಲ್ಲ, ಉಬ್ಬಿ ಬರೋಲ್ಲ, ಭಾಳ ತಳ್ಳಗೆ ಬಂದ್ಬಿಡ್ತಾರೆ. ಸಾಂಬಾರನೂ ಐತಿ, ಚಟ್ನಿನೂ ಮಾಡೀನಿ. ಸಾಂಬಾರು ನೀನು ಮಧ್ಯಾಹ್ನ ಮಾಡಿದ್ದೆ, ಎಷ್ಟಕ್ಕೊಂದು ಸಾರು ಹಂಗೆ ಉಳ್ದೈತಿ. ನಿನ್ನೆ ಉಂಡೇ ಇಲ್ಲ. ನಮ್ಮ ನಮಿತಾ, ನಮ್ಮ ಅವ್ವ ಇವರಿಬ್ಬರು ಉಂಡೇ ಇಲ್ಲ. ಆಕಿ ನಮ್ಮವ್ವ ಸಂಜೆ ಮುಂದೆ ಅಲ್ಲಿಗೆ ಹೋಗ್ಬಿಟ್ಲಲ್ಲ, ಆಕಿ ಪಾಲಿಂದ ಅನ್ನ ಸಾರು ಹಂಗೆ ಉಳಿತು. ರಾತ್ರಿ ಅಂತೂ ಅನ್ನನ ಮಾಡಲಿಲ್ಲ ನಾನು. ಅನ್ನ ಎಷ್ಟಕ್ಕೊಂಡಾಯ್ತು, ಬರೀ ಸಾರು ಬಿಸಿ ಮಾಡ್ಕೊಂಡು
ತಿಂದ್ವಿ. ಪಾಯಸ ಮಾಡಿದ್ನಲ್ಲ, ಪಾಯಸ ಏನೂ ಉಳ್ದೈತಿ. ಈಗ ಇಡ್ಲಿ ತಿಂತೀವಿ. ಅಕ್ಕಿ ಮಕ್ಕಳ ನಮ್ಮವ್ವ ಅಲ್ಲಿಂದ ಬಂದ ನಮ್ಮ ತಂಗಿ ಮನೆಯಿಂದ ನೀರು ಕಾದಿದ್ದು ನಾವ್ಯಾಗ ಜಳಕ ಮಾಡಿಸ್ಬಿಟ್ಟೆ ಅಕ್ಕಿಗೆ. ಈಗ ಬೆಳಗ್ಗೆನ ಮಾಡಿಸ್ಬಿಡ್ತೀನಿ. ಒಂದೊಂದು ದಿನ ಹೆಂಗೆ ಆಗುತ್ತೆ ಹಂಗೆ. ಇನ್ನೇನು ಬೆಳಗ್ಗೆ ಮಾಡಿಸಿದ್ನೆ, ಇವತ್ತೂ ಬೆಳಗ್ಗೆ ಮಾಡಿಸ್ಬಿಟ್ಟೆ. ಈಗ ಅಕ್ಕಿಗೆ ನನಗೆ ಇಡ್ಲಿ ಹಾಕ್ಕೊಂಡಿನಿ. ತಿಂದು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು. ತಿನ್ನೋಕ್ಕಿಂತ ಮುಂಚೆನ ಹಾಕ್ಬೇಕಂದ್ರೆ ಈಗ ಹಾಕ್ಕೊಂತ ಕುಂತ್ರೆ ಟೈಮ್ ಆಗೈತಿ. ನಾವ್ಯಾಗ ಹೊಟ್ಟೆ ಹಸ್ತಿರ್ತೈತಿ, ಹೊಟ್ಟೆ ಬೇರೆ ಖಾಲಿ ಆಗಿರುತ್ತಕ್ಕಿದು ಬೆಳಿಗ್ಗೆ. ಅದಕ್ಕೆ ಫಸ್ಟ್ ತಿಂದು ಆಮೇಲೆ ಆರಾಮಾಗಿ ಹಾಕ್ಕೊಂಡ್ರೆ ಅಂತ ಅರ್ಬಿದೇನು ಅರ್ಜೆಂಟ್ ಇರಲ್ಲ. ಅದಾವ ಭಾಳ ಅದಾವ ಅರಿಬಿ ಹಾಕ್ಬೇಕು ವಾಷಿಂಗ್ ಮಿಷಿನ್ಗೆ. ಇವತ್ತು ಎಷ್ಟೊತ್ತಿದ್ರು ಹಾಕಿ ಮುಗಿಸ್ಕೋಬೇಕು. ಹೊಗೆ ಮಷಿನ್ ಇದ್ರನ ಹಿಂಗೆ, ಮಷಿನ್ ಇಲ್ಲಾಂದ್ರೆ ಹೆಂಗೆ ಕಷ್ಟ ಅಂದರೆ ಒಗೆದು ಹಾಕಲೇಬೇಕು. ಅವತ್ತಿಂದ ಒಗೆದು ಹಾಕ್ಕೊಂಡ್ಬಿಡ್ತಿದ್ದೆ. ಒಂದಿಷ್ಟು ದಿವಸ ವಾರಗಟ್ಟಲೆ ಕೂಡಿಟ್ಕೊತಿದ್ದೆ ಇಬ್ಬರು ಚಿಕ್ಕವರಿದ್ದಾಗ. ಯಾಕಂದ್ರೆ ಬಿಡ್ತಿದ್ದೇ ಇಲ್ಲ ನಾವ್ಯಾವ ಒಗ್ಯಾಕ. ಅಕ್ಕಿನ ಬಿಟ್ಬಿಟ್ಟು ಕುಂದ್ರಸಕ್ಕೂ ಹಾಕಿದ್ದಿಲ್ಲವೋ ಅಂತ ಅಳ್ತಿದ್ಲು. ಹಾಗಾಗಿ ವಾಷಿಂಗ್ ಮಿಷಿನ್ ತೊಗೊಂಡೆ. ಈಗ ವಾಷಿಂಗ್ ಮಿಷಿನ್ ತೊಗೊಂಡು ದಿನ ಹಾಕೋಕ್ಕಾಗಂಗಿಲ್ಲ ನೋಡ್ರಿ. ವಾಟರ್ ಬಿಲ್ ಇದು ಕರೆಂಟ್ ಬಿಲ್ ಜಾಸ್ತಿ ಬಂದುಬಿಡುತ್ತೆ ದಿನ ಅಲ್ಲಿ ಹಾಕಿದ್ರೆ. 2 ದಿವ್ಸಕ್ಕೆ 3 ದಿವ್ಸಕ್ಕೆ ಹಿಂಗೆ ಹಾಕಿರ್ತೀನಿ. ಅವು ಏನೈತಿ ಜಾಸ್ತಿ ಆಗಿಬಿಡ್ತಾವೆ. ಹೆಂಗೋ ನೀರಿನ ಪ್ರಾಬ್ಲಮ್ ಇಲ್ಲ, ಬಟ್ಟೆ ಒಣ ಹಾಕೋಕೆ ಜಾಗದ್ದು ಪ್ರಾಬ್ಲಮ್ ಇಲ್ಲ. 2 ದಿವ್ಸಕ್ಕೆ 3 ದಿವ್ಸಕ್ಕೆ ಹಾಕ್ಕೋಬೋದು. ದಿನ ಸ್ನಾನ ಮಾಡ್ತೀವಿ, ದಿನಾಲು ಬಟ್ಟೆ ಎಲ್ಲರೂ ಒಂದಿಷ್ಟು ಹಾಕವು. 1 ಪುಟ್ಟಿ 2 ಪುಟ್ಟಿ ಹಾಕವು ಒಂದೊಂದ್ಸಲ. ಓಕೆ, ತಿಂತೀನಿ. ತಿಂದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಇದು ಆಯಿಲ್ನ ನಾನು ರೆಡಿ ಮಾಡಿಟ್ಟು ಅಲ್ಲಿ ಭಾಳ ದಿವಸ ಆಯಿತು ಹಚ್ಕೊತಿದ್ದೆ. ಕೆಲವೊಂದಿಷ್ಟು ದಿವಸ ಮತ್ತು ಬಿಟ್ಟಿದ್ದೆ. ಅವರು ಮನೇಲಿಂತ್ರ ಕೇಳಕತ್ತಾರ ವಾಟ್ಸಪ್ನೊಳಗೆ, ಅದನ್ನ ಹೆಂಗೆ ಮಾಡೋದು ಹೇಳ್ರಿ, ನಿಮ್ಗೆ ಯೂಸ್ ಆಯ್ತಾ ಇಲ್ಲ ಅಂತಂದು ಕೇಳಿದರು. ನಾನು ಅವಾಗ ಹಚ್ಕೊತಿದ್ದೆ, ಚೆನ್ನಾಗೈತಿ. ಬಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಹಾಗಾಗಿ ಅವ್ರು ಕೇಳಕತ್ತಾರ ಅಂತ ಹೇಳ್ಬಿಟ್ಟು ಮತ್ತೆ ಹೊಳ್ಳಿ ಅವರಿಗೋಸ್ಕರ ವಿಡಿಯೋ ಮಾಡಕತ್ತೀನಿ. ಮತ್ತು ಯಾರಿಗಾದ್ರೂ ಯೂಸ್ ಆಗುತ್ತಾ ಅಂತ ಹೇಳ್ಬಿಟ್ಟು ಮತ್ತೆ ಹೊಳ್ಳಿ ವಿಡಿಯೋ ಮಾಡಕತ್ತೀನಿ. ಇದು ಆಲ್ಮಂಡ್ ಆಯಿಲ್ದು ಇದು ಪ್ಯಾಕು, ಬಾಟ್ಲಿ ಅಂತೀವಿ ನಾವು, ಬಾಟಲ್. ಬಟ್ ಇದ್ರೊಳಗೆ ನಾನು ಹಾಕಿರೋದು ಎಣ್ಣೆ ಆಲ್ಮಂಡ್ ಆಯಿಲ್ ಅಲ್ಲ, ಬೇರೆ ಆಯಿಲು, ಕ್ಯಾರೆಟ್ ಆಯಿಲ್ ಇದು. ಆಮೇಲೆ ಖುಷ್ಬು ಆಯಿಲ್ ಅಂತಲೇ ಹೇಳ್ತಾರೆ ಇದು. ಈ ಆಯಿಲ್ನ ನಾನು ಹೆಂಗೆ ಮಾಡೀನಪ್ಪ ಅಂತಂದ್ರೆ, ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಎಣ್ಣೆ ತೊಗೊಬಿಟ್ಟು ಒಂದು ಕ್ಯಾರೆಟ್ ಸ್ವಲ್ಪ ಮಾಡಿಕೊಂಡ್ರೆ ನಡಿತೈತಿ. ಒಂದು ಕ್ಯಾರೆಟ್ನ ತುರ್ಕೋಬೇಕು. ತುರಿದ್ಬಿಟ್ಟು ಎಣ್ಣೆ ಬಿಸಿ ಮಾಡಬೇಕು. ಕೊಬ್ಬರಿ ಎಣ್ಣೆ ಬಿಸಿ ಮಾಡಿ ಅದ್ರೊಳಗೆ ಚಲೋತ್ನಾಗ ಕುದಿಸ್ಬೇಕು. ಉರಿನ ಸಣ್ಣಗಿಡ್ಬೇಕು, ಜಾಸ್ತಿ ಜೋರು ಇಡಬಾರ್ದು. ಉರಿ ಸಣ್ಣಗಿಟ್ಟು ಅದು ಕ್ಯಾರೆಟ್ ತುರಿ ಕಪ್ಪಾಗಬೇಕು. ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕುದಿಸ್ಬೇಕು. ಕುದಿಸಿ ಅದೆಲ್ಲ ಕ್ಯಾರೆಟ್ದು ಅಂಶ ಕೊಬ್ಬರಿ ಎಣ್ಣೆಯೊಳಗೆ ಮಿಕ್ಸ್ ಆಗಿ ಚೆನ್ನಾಗಿ ಕಲರ್ ಬರಬೇಕು. ಆರೆಂಜ್ ಕಲರ್ ಬರುತ್ತೆ ಕೊಬ್ಬರಿ ಎಣ್ಣೆನ ಕುದ್ದು ಅಲ್ಲಿವರೆಗೂ ಕುದಿಸ್ಬೇಕು. ತೀರಾ ಕಪ್ಪಾಗಬಾರ್ದು, ಸ್ವಲ್ಪ ಬ್ರೌನಿಷ್ ಕಲರ್ ಆಗಬೇಕು. ಅಲ್ಲಿವರೆಗೂ ನಾವು ಕುದಿಸಿ ಇದನ್ನು ಸೋಸ್ಕೋಬೇಕು. ಆರಿದ ಮೇಲೆ ಆರಾಕ್ ಮಾಡಬೇಕು. ಆರಾಕ್ ಬಿಟ್ಟ ಮೇಲೆ ಸೋಸ್ಕೋಬೇಕು. ಸ್ವಲ್ಪನೂ ಏನೂ ಇರಬಾರ್ದು. ಸೋಸ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಬಾದಾಮಿ ಆಯಿಲ್ ಸೇರಿಸ್ಕೋಬೇಕಾಗತ್ತೆ. ಬಾದಾಮಿ ಆಯಿಲ್ ಸೇರಿಸಿ ಮತ್ತು ನಿಮಗೆ ಬೇಕಂದ್ರೆ ರೋಸ್ ಆಯಿಲ್ ಬರುತ್ತೆ ನೋಡ್ರಿ, ರೋಸ್ ಪೆಟಲ್. ಆಮೇಲೆ ಇದು ಕಿತ್ತಳೆ ಹಣ್ಣು, ಆರೆಂಜ್ ಹಣ್ಣಿಂದು ಇದು ಸಿಪ್ಪೆ ಬರ್ತಾವಲ್ಲ, ಅದನ್ನು ಒಣಗಿಸಿ ಅದ್ರದ್ದು ಪೌಡ್ರ್ ಮಾಡಿ ಈ ಎಣ್ಣೆಗೆ ಹಾಕಿ ಕುದಿಸಿದ್ರೇ ನಡಿತೈತಿ. ನಮಗೆ ಸಿಂಪಲ್ಲಾಗಿ ಬೇಕಂದ್ರೆ ಬರೀ ಕ್ಯಾರೆಟ್ ಮಾತ್ರ ಹಾಕಿ ಕುದಿಸಿ ಸಪ್ರೇಟ್ ಮಾಡಿಕೊಂಡು ಅದಕ್ಕೆ ಬಾದಾಮಿ ಆಯಿಲ್ ಮತ್ತು ಇದು ವಿಟಾಮಿನ್ ಇ ಕ್ಯಾಪ್ಸಲ್ಸ್ ಬರ್ತಾವೆ ನೋಡ್ರಿ, ಗ್ರೀನ್ ಕಲರು. ಅದ್ರದ್ದು ಒಂದು ಕ್ಯಾಪ್ಸಲ್ಸ್ನ ಎಣ್ಣೆನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾವು ಡೈಲಿ 2 ಟೈಮ್ಸು ಇಲ್ಲ 1 ಟೈಮ್ಸ್ ಮುಖಕ್ಕೆ ಈ ರೀತಿ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕಾಗತ್ತೆ. ಮುಖನ ಮಸಾಜ್ ಮಾಡಿಕೊಂಡು ಮುಖನ ತಣ್ಣೀರು ಅಥವಾ ಉಗುರು ಬೆಚ್ಚಗಿನ ನೀರಲ್ಲಿ ಮುಖ ತೊಳೆದ್ರೆ ಮುಖ ಚೆನ್ನಾಗಿ ಇದು ಆಗುತ್ತೆ, ಗ್ಲೋ ಆಕೈತಿ. ಮತ್ತು ಮುಖದಲ್ಲಿರುವಂಥ ಎಲ್ಲ ಡಸ್ಟು ಹೋಗುತ್ತೆ, ಚೆನ್ನಾಗಿ ಬರ್ತೈತಿ ಸ್ಕಿನ್ನು. ಹಂಗಾಗಿ ಅದನ್ನು ಶೇರ್ ಮಾಡ್ಕೊರಿ ಅಂತ ಕೇಳಾಕತ್ತಿದ್ರು. ಮನೇಲಿಂತ್ರ ಕೇಳ್ಯಾರ. ನನಗೆ ಅದನ್ನು
ನೆನಪು ಹಾರಿಬಿಟ್ಟಿದ್ದೆ. ಇವತ್ತು ಬೆಳಿಗ್ಗೆ ಮಾಡ್ಕೋಬೇಕಂದ್ರೆ ಬೆಳಿಗ್ಗೆನೇ ನೆನಪು ಹಾರಿದೆ. ನಿನ್ನೆನೂ ಮಾಡ್ಬೇಕಂದ್ರೆ ನಿನ್ನೆನೂ ಆಗಲಿಲ್ಲ. ಹಾಗಾಗಿ ಈಗ ನೆನಪಾತು ನೋಡ್ರಿ ಮಾಡಾಕತ್ತೀನಿ ಫ್ರೆಂಡ್ಸ್. ಮತ್ತು ನಿಮಗೇನಾದರೂ ಇನ್ನೂ ಜಾಸ್ತಿ ಇದು ಬೇಕಪ್ಪ ಅಂತಂದ್ರೆ ರೋಸ್ ಪೆಟಲ್ಸ್ದು ಇದು ಬರುತ್ತೆ ಪೌಡ್ರ್, ಅದನ್ನು ಕೂಡ ಕುದಿಸ್ಬಿಟ್ಟು ಮಾಡ್ಕೋಬೋದು. ಆಮೇಲೆ ರೋಸ್ ಪೆಟಲ್ಸ್ ಇದು ಅದೇ ಕಿತ್ತಳೆ ಹಣ್ಣಿನ ಸಿಪ್ಪಿದ ಪೌಡ್ರು ನಾನು ಬೇಕಂದ್ರೆ ನಿಮ್ಗೆ ಅದನ್ನೆಲ್ಲ ಇದ್ರೊಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ. ಯಾರಿಗಾದ್ರೂ ಬೇಕಂದ್ರೆ ಬೈ ಮಾಡ್ಕೋಬೋದು. ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಆನ್ಲೈನಲ್ಲಿ. ಮತ್ತು ವಿಟಮಿನ್ ಕ್ಯಾಪ್ಸಲ್ಸ್ ಅವು ಕೂಡ ಸಿಗ್ತಾವೆ. ಎಲ್ಲ ಟ್ಯಾಗ್ ಮಾಡಿರ್ತೀನಿ. ಇದಕ್ಕೆ ಹಾಕಿ ಕುದಿಸೋ ಅಂಥದ್ದು ಬಾದಾಮ್ ಆಯಿಲ್ ಮತ್ತು ವಿಟಮಿನ್ ಇ ಆಯಿಲ್ ಇರುತ್ತಲ್ಲ, ಅದನ್ನು ತಣ್ಣಗಾದ್ಮೇಲೆ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ನಾನು ಮರ್ತಾ ಹೋಗಿದ್ದೆ, ಇಲ್ಲೇ ಇದ್ರೆ ನೆನಪಾಕಿತ್ತು, ಹಚ್ಕೊಂಡು ಯೂಸ್ ಮಾಡ್ತಿದ್ದೆ. ಒಂದ್ಸಲ ನಾವು ವರಮಹಾಲಕ್ಷ್ಮಿ ಹಬ್ಬದಾಗ ಇದನ್ನ ಟೇಬಲ್ ಬೇಕಾಗಿತ್ತು ಲಕ್ಷ್ಮಿ ಕುಂದ್ರಸಕ್ಕೆ. ಆವಾಗ ನಮಿತಾ ಅದನ್ನು ತೆಗೆದು ಒಳಗಿಟ್ಬಿಟ್ಟಿದ್ಲು. ನೆನಪಾಗಿಲ್ಲ ಅದು ಒಳಗಿಟ್ಟಿದ್ಕ. ಇಲ್ಲೇ ಇದ್ರೆ ಹಿಂಗೆ ನೆನಪಾದಾಗ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ, ಮುಖ ತೊಳೆಯೋದಕ್ಕಿಂತ ಮುಂಚೆ ಹಚ್ಕೊಂಡು ತೊಳ್ಕೊಂಬಿಟ್ರೆ ದಿನ ಚೆನ್ನಾಗಿರ್ತೈತಿ ಸ್ಕಿನ್. ನೋಡ್ರಿ ಮಸಾಜ್ ಮಾಡ್ದಂಗೆಲ್ಲ ಹೆಂಗೆ ಇದು ಬರ್ತೈತಿ. ಕಲಿ ಅದಾವು ಇಲ್ಲ ಅಂತ ಹೇಳಂಗಿಲ್ಲ, ಸ್ವಲ್ಪ ಅದಾವ, ಭಾಳ ಇಲ್ಲ. ಮುಂಚೆ ಎಲ್ಲ ಮುಖದ ಮೇಲೆ ಎಷ್ಟು ಬಂಗಿತ್ತು ಫ್ರೆಂಡ್ಸ್, ನನಗೆ ತುಂಬ ಅಂದ್ರೆ ತುಂಬ ಬಂಗಿತ್ತು. ಅದು ತನ್ನಷ್ಟಕ್ಕೆ ತಾನೇ ಹೋಗೈತಿ ಅಂದ್ಕೊಂಡಿನಿ ನಾನು ಏನು ಜಾಸ್ತಿ ಅದ್ರ ಬಗ್ಗೆ ಮುಂಚೆ ಎಲ್ಲ ತಲೆ ಕೆಡಿಸ್ಕೊತಿದ್ದೆ. ಎಲ್ಲರೂ ಬಂಗೈತೆ ನೋಡಿ, ಅದನ್ನ ಹಚ್ಕೋ ಇದನ್ನ ಹಚ್ಕೋ ಅಂತಂದು ಹೇಳ್ತಿದ್ರು, ಮಾಡ್ತಿದ್ದೆ. ಬಟ್ ಅದನ್ನು ಜಾಸ್ತಿ ದಿನ ಮಾಡ್ತಿದ್ದೆ ಇಲ್ಲ. ನಾನು ಏನು ಮಾಡಿದ್ರೂ ಜಾಸ್ತಿ ದಿನ ಮಾಡೋದೇ ಇಲ್ಲ. ಹಂಗಾಗಿ ಇದು ಮಾತ್ರ ಚೆನ್ನಾಗೈತಿ. ಖುಷ್ಬು ಇದಾರಲ್ಲ ಹೀರೋಯಿನ್, ಅವ್ರು ಇದೇ ಥರ ಮಾಡಿಕೊಂಡು ಮಾಡ್ತಾರಂತ. ಅದು ಅವಾಗೆಲ್ಲ ಫುಲ್ಲು ವೈರಲ್ ಆಗಿತ್ತು ಇದು ಆಯಿಲ್ದು, ಖುಷ್ಬು ಆಯಿಲ್ ಅಂತೇಳಿ. ಪ್ರತಿಯೊಬ್ಬ ಯೂಟ್ಯೂಬರ್ನು ಇದನ್ನ ಮಾಡಿ ವಿಡಿಯೋ ಮಾಡಿ ಹಾಕ್ತಿದ್ರು. ಹಂಗಾಗಿ ಅವಾಗ ವೈರಲ್ ಆಗಿತ್ತು. ಆಮೇಲೆ ಏನಂದರೆ ಇದೇ ಆಯಿಲ್ನ ಮಾಡಿ ಬಿಸ್ನೆಸ್ ಮಾಡಾಕತ್ತಾರ ಕೆಲವೊಬ್ರು. ಬಿಸ್ನೆಸ್ ಅಂದರೆ ತೊಗೊಳ್ಳೋರಿಗೆ ಮಾಡಿ ಕೊಡ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಕೇಳ್ರಿ, ನಾನು ಮಾಡಿ ಕಳಿಸ್ತೀನಿ. ಅದ್ರಾಗ ಏನಿಲ್ಲ. ಅದ್ರದ್ದು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಖುಷ್ಬು ಆಯಿಲ್, ಫೇಸ್ ಗ್ಲೋಯಿಂಗ್ ಆಯಿಲ್ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಮಾಡ್ತಾ ಇದ್ದಾರೆ ನೋಡ್ರಿ. ಇಷ್ಟ ಸ್ವಲ್ಪ ಇನ್ನೂ ನೀಟಾಗಿ ಮಾಡ್ಕೋಬೇಕು. ನಾನು ಹಂಗೆ ತೋರಿಸ್ತಾ ಇದ್ದೀನಿ. ಮಸಾಜ್ ನೀಟಾಗಿ ಮಾಡ್ಕೊಂಬಿಟ್ರೆ ಕಣ್ಣಿನ ಸುತ್ತಾರದೆಲ್ಲ ಡಾರ್ಕ್ ಸರ್ಕಲ್ಸ್ ಆಗಿರ್ತಾವೆ ನೋಡ್ರಿ, ಅದನ್ನು ಎಲ್ಲ ನೀಟಾಗಿ ಹಿಂಗೆ ಉಜ್ಕೋಬೇಕು. ಆಮೇಲೆ ಮುಖನ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಕೈತಂತಾರೆ. ಈಗ ಚಳಿಗಂತರೂ ಮುಖ ತುಟಿ ಎಲ್ಲ ಕೈಕಾಲೆಲ್ಲ ಒಂಥರ ಆಕ್ಕವು. ನೀವು ಅದು ಇದು ಹಚ್ಕೊಳ್ಳೋದಕ್ಕಿಂತ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಬಿಟ್ರೆ ಚೆನ್ನಾಗಿರ್ತದೆ. ಇಷ್ಟ ನೋಡ್ರಿ. ಅವರೊಬ್ಬರು ಸಿಸ್ಟರ್ ಕೇಳಿದ್ರು, ಸಿಸ್ಟರ್ ಎಲ್ಲ ಹೇಳೀನಿ. ಇನ್ನೊಂದ್ಸಲ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು, ಈಗ ಒಂದ್ಸಲ ಶೇರ್ ಮಾಡಿದ್ದೆ. ಅವರು ಅವಾಗ ನೋಡಿದ್ರಂತ, ನಿಮ್ಗೆ ಹೆಂಗೆ ಅನಿಸ್ತಾ ಅದು ಆಯಿಲ್ ಯೂಸ್ ಮಾಡಿದ ಮೇಲೆ ಅಂತಂದ್ರು. ಆಯಿಲ್ ಮಾತ್ರ ಚೆನ್ನಾಗೈತಿ ಬಿಡ್ರಿ. ಇದ್ರಾಗೇನು ಕೆಮಿಕಲ್ಸ್ ಇಲ್ಲ, ಏನಿಲ್ಲ. ಒಂದು ಕೊಬ್ಬರಿ ಎಣ್ಣೆ, ಕ್ಯಾರೆಟ್, ಬಾದಾಮ್ ಆಯಿಲ್ ಅಷ್ಟೇ ಇರೋದು ಇದ್ರೊಳಗೆ ನಾ ಹಾಕಿರೋದು. ನಿಮಗೆ ಎಕ್ಸ್ಟ್ರಾ ಬೇಕು ಅಂತಂದ್ರೆ ಕಿತ್ತಳೆ ಹಣ್ಣಿನ ಸಿಪ್ಪಿ ಪೌಡ್ರು ಮತ್ತು ಇದು ವಿಟಮಿನ್ ಇ ಆಯಿಲ್, ವಿಟಮಿನ್ ಇ ಆಯಿಲ್ ಇವು ಎರಡು ಮಾತ್ರ ಆ್ಯಡ್ ಮಾಡ್ಕೋಬೇಕಂದ್ರೆ ಮಾಡ್ಕೊರಿ. ಮತ್ತು ರೋಸ್ ಪೆಟಲ್ ಇದ್ರೆ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಕುದಿಸ್ಬೇಕಾದ್ರೆ ಹಾಕಬೇಕು ರೋಸ್ ಪೆಟಲ್ಲು ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪಿ. ಇವು ಮೂರನ್ನ ಆ್ಯಡ್ ಮಾಡ್ಕೊಂಡು ಕುದಿಸಿದ್ರೆ ಅಂದ್ರೆ ಅದು ಇನ್ನೂ ಚೆನ್ನಾಗಿ ಬರ್ತೈತಿ. ನಾನು ಮಾತ್ರ ಸಿಂಪಲ್ಲಾಗಿ ಬರೀ ಕ್ಯಾರೆಟ್ ಮಾತ್ರ ಹಾಕಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದು ಆಯಿಲ್ ಚೆನ್ನಾಗಿ ಕುದಿಸ್ಬೇಕು ನೋಡ್ರಿ. ಕುದಿಸೋದ್ರಾಗನ ಇರೋದು ನಿಧಾನ ಉರಿಯಲ್ಲಿ ಕುದಿಸಿ ಅದು ತೀರ ಸಿದಿಸ್ಬಾರ್ದು. ಸಿದಿಸಿದ್ರೆ ಅದು ಎಣ್ಣೆನೂ ಕೂಡ ಕಪ್ಪಾಗಿಬಿಡ್ತೈತಿ ನೋಡ್ರಿ. ನಾ ಮಾಡಿರುವಂಥ ಆಯಿಲ್ ಹೆಂಗೈತಿ, ಕಲರ್ ಕಪ್ಪು ಕಾಣಿಸ್ತೈತೆ. ಆಯಿಲ್ ಕಲರ್ ಇಲ್ಲ, ಆರೆಂಜ್ ಕಲರ್ ಐತಿ. ವೈಟ್ ಬಾಕ್ಸ್ನಾಗ ಹಾಕಿದ್ರೆ ಆರೆಂಜೇ ಕಾಣಿಸುತ್ತೆ. ಬಟ್ ಇದು ಈ ಥರ ಕಲರ್ ಐತಲ್ಲ, ಬಾದಾಮ್ ಕಲರ್, ಹಂಗಾಗಿ ಆ ಕಲರ್ ಕಾಣಿಸಾಕತ್ತೈತಿ. ಆರೆಂಜ್ ಕಲರ್ ಐತಿ ಫ್ರೆಂಡ್ಸ್ ಇದು.
ಎಣ್ಣೆ ಯಾವುದೇ ಕಾರಣಕ್ಕೂ ಕಪ್ ಕಲರ್ ಬರಬಾರ್ದು, ಆರೆಂಜ್ ಕಲರ ಇರಬೇಕು. ಅಂದರೆ ಊರಿನ ಸಣ್ಣದಾಗಿಟ್ಟು ಪೇಷನ್ಸಿಂದ ಕುದಿಸ್ಬೇಕು. ಆಗಾಗ ಕೈ ಆಡಿಸ್ಕೊಂತ ಒಂದು ಅರ್ಧ ತಾಸು ಕುದಿಸ್ಬೇಕು ನೋಡ್ರಿ, ಅಂದ್ರೆ ಕಲರು ಚೆನ್ನಾಗಿ ಬರ್ತದೆ, ಆರೆಂಜ್ ಕಲರ್ ಬರ್ತದೆ. ಓಕೆ, ಈ ನಿಮ್ಗೇನಾದರೂ ಈ ಟಿಪ್ಸ್ ಯೂಸ್ ಆದ್ರೆ, ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ ನಾನು ಮುಖ ತೊಳ್ಕೊಂಬಿಡ್ತೀನಿ. ಮಸಾಜ್ ಮಾಡಿ ಒಂದು 10-15 ನಿಮಿಷ ಬಿಟ್ಟು ತೊಳ್ಕೊಂಬಿಟ್ರೆ ಆಯಿತು. ಮುಖ ತೊಳ್ಕೊಂಬಂದು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿರಿ, ಆವಾಗಲೇ ಮುಖ ತೊಳೆದು ಸ್ನಾನ ಮಾಡಿಕೊಂಡು ಮುಖ ತೊಳ್ಕೊಂಬಂದೆ. ಫೇಸ್ ವಾಶ್ ಹಚ್ಕೊಂಡಿನಿ ನೋಡಿರಿ, ಹೆಂಗೆ ಕಾಣಿಸ್ತೈತಿ. ಚೆನ್ನಾಗಿ ಗ್ಲೋಯಿಂಗ್ ಬರ್ತಾ ಮತ್ತು ಸ್ಕಿನ್ ಫುಲ್ ಸಾಫ್ಟ್ ಆಗುತ್ತೆ. ಡೈಲಿ ಮಾಡಬೇಕು, ಎಂದರೆ ಒಂದಿನ ಮಾಡಿ ಬಿಟ್ರೆ ಆಗಂಗಿಲ್ಲ. ಡೈಲಿ ಮಾಡಿಕೊಂಡ್ರೆ ನೀಟಾಗಿ ಇರ್ತೈತಿ ಸ್ಕಿನ್. ನನ್ನ ಸ್ಕಿನ್ ಒಂದು ಸ್ವಲ್ಪ ಅಷ್ಟೊಂದೇನು ನನ್ನ ಮುಖದ ಮೇಲೆ ಕಲಿ ಇಲ್ಲ, ಸ್ವಲ್ಪ ಇಲ್ಲೊಂದು ಕಲಿ ಅಷ್ಟೇ. ಮುಂಚೆ ಅದೇ ಹೇಳಿದ್ನೆಲ್ಲ, ಬಂಗ್ ಬಾಳಿತ್ತು. ಹಾಲು ನಮಿತ ಹಾಲು ನೋಡೋ ಒಂಚೂರು ಹಾಲಿಗೆ ಇಟ್ಕೊಂಡು ಸಾಯಂಕಾಲ ಇದನ್ನ ಹಚ್ಕೊಂಡು ಕಸ ಎಲ್ಲ ಗುಡಿಸಿ ಒಂದೆರಡು ಬಟ್ಟೆ ಇದು ಕೈಲಿ ವಾಶ್ ವಾಶ್ ಮಾಡಿ ಸ್ನಾನ ಮಾಡಿ ದೀಪ ಹಚ್ಚಿ ಈಗ ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ. ನೋಡ್ಬೋದು ಚೇಂಜಸ್ ಕಾಣಿಸ್ತೈತಿ ಸ್ವಲ್ಪ, ಬಟ್ ಒಂದೇ ದಿನಕ್ಕೆ ಏನೂ ಗೊತ್ತಾಗಂಗಿಲ್ಲ. ದಿನ ಎಲ್ಲ ಯೂಸ್ ಮಾಡ್ತಾ ಗೊತ್ತಾಗುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿರಿ. ಆ ಥರ ಹೇಳಿನಲ್ಲ, ಆ ಥರ ಒಂದು 2-3 ದಿವಸ ಆಯಿತು ವಿಡಿಯೋದಲ್ಲಿ ಇವನು ಶೇರ ಮಾಡಿಲ್ಲ ಸೀರೆಗಳನ್ನು. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅವ್ರು ತೊಗೊತಾರೆ, ಬರೀ ತೋರಿಸ್ತೀನಿ. ಡೈಲಿ ನೋಡೋರಿಗೆ ಬೇಜಾರಾಗ್ಬೋದು, ಏನು ಪದೇ ಅವನ್ನೇ ತೋರಿಸ್ತಾ ಅನ್ಕೋಬೋದು. ಆಫ್ ಮಾಡಿಬಿಡು ನಮಿತ. ಹಾಂ, ಹಾಲು ಹೋಗು ಒಂದೊಂದ್ಸಲ ಠುಗ್ ಅಂತೈತಿ. ಹಂಗೆ ಯಾಕಾಗುತ್ತೋ ಗೊತ್ತಿಲ್ಲ, ನಿಮ್ಮ ಮನೆಗೆ ಹಂಗಾಗುತ್ತನ್ರಿ? ಕಮೆಂಟ್ ಮಾಡ್ಕೊಡಿ, ತಿಳಿಸ್ರಿ. ನೋಡ್ರಿ, ಇದು ಪಿಂಕ್ ಕಲರ್ ಸಾರಿ. ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು, ಕವರ್ ಸೌಂಡ್. ಕವರ್ನೇ ಹಾಕಿಟ್ಟಿದ್ದೆ ನೋಡ್ರಿ, ಈ ರೀತಿ ಐತಿ. ಲೈಟ್ ವೇಟ್, ಬೇಗನೆ ವೇರ್ ಮಾಡಿಕೊಂಡು ಹೋಗ್ಬೋದು. ದೇವಸ್ಥಾನಕ್ಕೆ ಉಟ್ಕೊಂಡು ಹೋಗಕ್ಕೆ ಚೆನ್ನಾಗೈತಿ. ಸ್ಕೂಲು, ಕಾಲೇಜು ಡೈಲಿ ಸೀರೆ ಉಟ್ಕೊತಾರಲ್ಲ ಅಂಥವ್ರಿಗೆ ಇಂಥದ್ದು ಆರೆಂಜ್ ಕಲರ್ ಐತಿ. 2 ಜೋಡಿ ಬೇಕಂದ್ರೆ ಸ್ಕ್ರೀನ್ಶಾಟ್ ಕಳಿಸ್ರಿ, ನಾನು ನಿಮ್ಗೆ ಇದರದ್ದು ರೇಟ್ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ನೋಡಿರಿ, ಹಿಂಗೈತಿ. ಮೈಯಲ್ಲಿ, ಬಾಡಿಯಲ್ಲಿ ಈ ರೀತಿ ಒಂದು ಸ್ವಲ್ಪ ಜಿಗ್ಜಾಗ್, ಅಂದರೆ ತೀರಾ ಜಿಗ್ಜಾಗ್ ಅಲ್ಲ, ಸ್ವಲ್ಪ ಜಿಗ್ಜಾಗ್ ಥರ ಐತಿ. ಬ್ಲೌಸಲ್ಲಿ ಸ್ಟ್ರೇಟ್ ಲೈನ್ ಐತಿ ನೋಡಿರಿ, ಹಿಂಗೈತಿ. ಬಾಡಿ ಹಿಂಗೈತಿ, ಬೆಂಟೆಕ್ಸ್ ಬಾರ್ಡ್ರ್ ಐತಿ ನೋಡಿರಿ. ಯಾರಿಗಾದ್ರೂ ಬೇಕಂದ್ರೆ ಬೈ ಮೇಡಮ್. ಈಗ ತರಿಸಿದ್ನೇನ ಅಂತದ ಆರೆಂಜ್ ಕಲರ್. ಇದು ಸ್ವಲ್ಪ ಆರೆಂಜ್ ಐತಿ, ಸ್ವಲ್ಪ ರೆಡ್ಡಿಶ್ ಆರೆಂಜ್ ಅಂತಾರೆ ನೋಡ್ರಿ, ರಸ್ಟ್ ಆರೆಂಜ್ ಕಲರ್ ಇದೆ. ಈ ರೀತಿ ಬಾಂದಿನಿ ಡಿಸೈನ್ ಬಂದೈತಿ. ಬಾರ್ಡ್ರ್ ಈ ಥರ ಬರ್ತಾ, ಇದು ಬ್ಲೌಸು ಬುಟ್ಟ ಬರ್ತೈತಿ. ಇದೊಂದು ಓಪನ್ ಮಾಡ್ತೀನಿ. ಹೊಸ್ದಾಗಿ ನೋಡೋರಿಗೆ ಏನಾದರೂ ತೊಗೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ತೊಗೊತಾರ ಅನ್ನೋ ಒಂದು ಹೋಪ್ ಮೇಲೆ ತೋರಿಸ್ತೀನಿ ಅಷ್ಟೇ. ನೋಡ್ರಿ, ಇದು ಬ್ಲೌಸ್ ಬುಟ್ಟ ಬರ್ತೈತಿ. ಶರಗು, ಇದು ಶರಗು ಫ್ರೆಂಡ್ಸ್. ಆಮೇಲೆ ಇದು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ. ಹೋದ್ಸಲ ತಂದಾಗ ಒಂದು 6 ಸೀರೆ ತೊಗೊಂಬಂದಿದ್ದೆ. ಅದರಲ್ಲಿ ಒಂದು 5 ಸೀರೆ ಹೋದ್ವು. 5 ಸೀರೆ ತೊಗೊಂಬಂದಿದ್ದೆ, 4 ಸೀರೆ ಹೋಗ್ಯಾವು. ಇದೊಂದು ಸೀರೆ ಉಳ್ಕೊಂಡೈತಿ. ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಕಾಂಬಿನೇಷನ್ ಬಂದೈತಿ. ಮತ್ತು ಬಾರ್ಡ್ರು ಮತ್ತು ಜಂಪರ್ ಅಂತಿ ನೋಡಿ, ಬ್ಲೌಸು ಮತ್ತು ಪಿಲ್ಲೋ ಸೇಮ್ ಕಲರ್ ಬಂದೈತಿ ಫ್ರೆಂಡ್ಸ್. ಬೇಕಂದರೆ ಸ್ಕ್ರೀನ್ಶಾಟ್ ತೆಗೆದು ನೀವು ಬೈ ಮಾಡ್ಕೋಬೋದು. ನನಗೆ ಮೆಸೇಜ್ ಮಾಡಿರಿ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ರೇಟು ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ರೇಟ್ ಕೇಳ್ತಾರೆ, ಸುಮ್ಮನೆ ಆಗ್ತಾರೆ. ಕೆಲವೊಬ್ಬರು ಮೆಸೇಜು ಮಾಡಿರ್ತಾರೆ, ಅವ್ರಿಗಿನ ಇದಾಗಬೇಕಲ್ಲ, ಅವರಿಗೆ ಅವ್ರ ಬಜೆಟಲ್ಲಿ ಇದ್ರೆ ತೊಗೊತಾರೆ. ಅವ್ರ ಬಜೆಟ್ಗಿಂತ ಜಾಸ್ತಿ ಇದ್ರೆ ತೊಗೊಳಂಗಿಲ್ಲ. ಕೇಳ್ತಾರೆ, ನಾನು ಹೇಳ್ತೀನಿ, ಅವ್ರು ಕೇಳಿ ಸುಮ್ಮನೆ ಹಾಕ್ತಾರೆ.
ಏನು ಮಾಡೋಕ್ಕಾಗಲ್ಲ, ಅವರಿಗೆ ಇಷ್ಟ ಇದ್ರೆ ತೊಗೊತಾರೆ. ನೋಡಿರಿ, ಇದು ಒಂದು ಸೀರೆ ಮೇಲ್ಗಡೆ ಸ್ಮಾಲ್ ಬಾರ್ಡ್ರು, ಕೆಳಗಡೆ ಬಿಗ್ ಬಾರ್ಡ್ರ್ ಐತಿ, ಜಿಗ್ ಜಾಗ್ ಲೈನ್ ಬಂದೈತಿ ಫುಲ್ಲು. ಬ್ಲೌಸು ಬುಟ್ಟ ಬಂದೈತಿ. ನೋಡಿರಿ, ಇದು ಸೆರಗು ಫ್ರೆಂಡ್ಸ್. ಇದು ಬ್ಲೌಸ್ ಬುಟ್ಟ ಬಂದೈತಿ. ಮಧ್ಯದಲ್ಲಿ ಗೋಲ್ಡ್ ಜೆರಿ ಲೈನ್ಸ್ ಬಂದವು. ಪದೇ ತೋರ್ಸೋದು ಬಿಚ್ಚೋದು ಮಾಡ್ತೀವಲ್ಲ, ಅದ್ರದ್ದು ಇದು ಎಲ್ಲ ಹೋಗ್ಬಿಡ್ತೈತಿ, ಮಡಿಚಿಟ್ಟಿರ್ತೀವಲ್ಲ. ಇದು ಒಂದು ಸೀರೆ, ಇದು ಒಂದು ಪರ್ಪಲ್ ಕಲರ್ಗೆ ಯೆಲ್ಲೋ ಕಲರ್ ಕಾಂಬಿನೇಷನ್ ಬಂದೈತಿ. ಫುಲ್ಲು ವಿಡಿಯೋ ಮಾಡಿದ್ದೀನಿ, ಬಿಚ್ಚಿ ತೋರಿಸಿರೋ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೊಳ್ರಿ. ಈ ಸೀರೆಗಳನ್ನೆಲ್ಲ ಬಿಚ್ಚಿ ತೋರಿಸೀನಿ ನೋಡ್ರಿ. ಈ ರೀತಿ ಐತಿ ಇದು ಸೀರೆ, ಚೆನ್ನಾಗೈತಿ. ಇದು ಕೂಡ ಸಾಫ್ಟ್ ಅದಾವೆ, ತೀರೆ ರಫ್ ಇಲ್ಲ, ಸಾಫ್ಟ್ ಅದಾವೆ ಫ್ರೆಂಡ್ಸ್. ನೀರಾಗ ಹಾಕಿದ್ಮೇಲೆ ಇನ್ನೂ ಸಾಫ್ಟ್ ಹಾಕಾವ ಇವು. ವಾಷೇಬಲ್ಲು, ಡೈಲಿ ಯೂಸ್ಗೆ ಅಂತ ಚೆನ್ನಾಗದಾವೆ ನೋಡ್ರಿ. ಇದು ಬ್ಲೌಸು, ಇದು ಸೆರಗು ಬರುತ್ತೆ ಈ ಥರ. ಲೈಟ್ ವೇಟ್ ಅದಾವೆ, ಡೈಲಿ ಉಟ್ಕೊಳೋರ್ಗೂ ಕೂಡ ಚೆನ್ನಾಗದಾವೆ. ದೇವಸ್ಥಾನಕ್ಕೆ ಯಾವ್ದಾರ ಸ್ಕೂಲ್ಗೆ ಹೋಗೋರಿಗೆ, ಕಾಲೇಜ್ಗೆ ಹೋಗೋರಿಗೆ ಬೇಗ ವೇರ್ ಮಾಡ್ಕೊಂಡು ಹೋಗ್ಬೋದು ನೋಡಿರಿ. ಬೇಕಂದವರು ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು, ಆ ಸೀರೆ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ರಿ ವಾಟ್ಸಪ್ಗೆ. ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಹಾಯ್ ಅಂತ ಮೆಸೇಜ್ ಮಾಡಿ ಇದ್ರದ್ದು ರೇಟ್ ಕೇಳ್ರಿ, ನಾನು ರೇಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟು ಸೀರೆಗಳದವು. ಮೊನ್ನೆ ತೊಗೊಂಬಂದೇನ, ಅವತ್ತ ಒಂದು ವಿಡಿಯೋ ಶೇರ್ ಮಾಡ್ಕೊಂಡೆಲ್ಲ. ಅವತ್ತ ಒಂದು ಸೀರೆ ಸೇಲ್ ಆಯಿತು, ಮತ್ತು ಹೊಳ್ಳಿ ಯಾವ ಸೀರೆಗಳನ್ನು ಸೇಲ್ ಆಗಿಲ್ಲ. ಸೀರೆ ವ್ಯಾಪಾರ ಮಾಡಬೇಕು ಅಂತಂದರೆ ಜಾಸ್ತಿ ಜನ ಫಾಲೋವರ್ಸ್ ಇರಬೇಕು, ಫುಲ್ ಫೇಮಸ್ ಇರಬೇಕು. ಅಂಥವ್ರಿಗೆ ಬೇಗ ಸೀರೆಗಳು ಸೇಲ್ ಆಕ್ಕವು. ಎಲ್ಲರೂ ಮಾಡ್ತಾರಂತ ನಾವು ಮಾಡೋಕ್ಕೆ ಹೋದ್ವಿ ಅಂದರೆ ಹಿಂಗಾಗುತ್ತೆ ನೋಡ್ರಿ. ನಾನು ಏನೋ ನಮ್ಮ ಸಬ್ಸ್ಕ್ರೈಬರ್ ತೊಗೊತಾರ ಅನ್ನೋ ಒಂದು ಹೋಪಿಂದ ಫಸ್ಟ್ಗೆ ಒಂದು 5 ಸೀರೆ ತಂದಿದ್ದೆ. ಅವು ಖಾಲಿ ಆದವು, ಮತ್ತು ಒಂದೇ ಸೀರೆ ಉಳಿತು. ಇನ್ನೊಂದು ಸ್ವಲ್ಪ ತೊಗೊಂಬಂದ್ರಾಯ್ತು. ಯಾವಾಗಾದರೂ ಯಾಕೆ ಖಾಲಿ ಆಗಲಿ, ನಿಧಾನವಾಗಿ ಆದರೂ ಖಾಲಿ ಆಗಲಿ ಅಂತ ಹೇಳ್ಬಿಟ್ಟು ಬಿಡೋದು ಬೇಡ, ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಮತ್ತೆ ರೀಸ್ಟಾಕ್ ಮಾಡಿಕೊಂಡು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳಕತ್ತೀನಿ. ಯಾರಿಗಾದರೂ ಬೇಕು ಅಂತಂದ್ರೆ ತೊಗೊಂಡು ನನ್ನ ಸೀರೆ ವ್ಯಾಪಾರಿಗೆ ನಿಮ್ದೊಂದು ಹೆಲ್ಪ್ ಆಗುತ್ತೆ ಅಷ್ಟೇ. ಹಂಗೆ ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಕತ್ತೀರಿ, ಯಾರೆಲ್ಲ ನನ್ನ ವಿಡಿಯೋಗಳನ್ನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡ್ತೀರಿ, ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವ್ಲಾಗ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.